ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ವಾಟ್ಸಪ್. ಓಕೆನಾ ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ಯಾರೆಲ್ಲ ಯೂಸ್ ಮಾಡ್ತಿರ್ತೀರ ದಯವಿಟ್ಟು ಈ ಒಂದು ಟಿಪ್ಸ್ನ ನೀವು ತಿಳ್ಕೊಳ್ಳಬೇಕು. ಇವತ್ತು ತಿಳಿಸ್ಕೊಡುವಂಥ ಒಂದು 5 ಟಿಪ್ಸ್ಗಳನ್ನ ತಿಳ್ಕೊಂಡ್ರೆ ನಿಮಗೆ ತುಂಬಾ ಒಂದು ಮೊಬೈಲ್ಗೆ ಅಂದರೆ ನಿಮ್ಮ ಒಂದು ವಾಟ್ಸಪ್ನಲ್ಲಿ ಯೂಸ್ ಮಾಡೋರು ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಈ 5 ಟಿಪ್ಸ್ಗಳನ್ನ ವಾಟ್ಸಪ್ ಯೂಸ್ ಮಾಡೋರು ತಿಳ್ಕೊಂಡಿಲ್ಲ ಅಂದರೆ ವಾಟ್ಸಪ್ ಇಟ್ಕೊಂಡಿದ್ದು ವೇಸ್ಟ್. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಫ್ರೆಂಡ್ಸ್, ಈ ಒಂದು ತಿಳಿಸ್ಕೊಡುವಂಥ ಟಿಪ್ಸ್ಗಳು ನಿಮಗೆ ಪ್ರೈವೇಟಾಗಿ ಕೂಡ ಮತ್ತು ಒಂದು ಕೆಲವೊಂದು ಸಿಚುವೇಶನ್ಸ್ಗಳಲ್ಲೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ಬೋದು. ಮತ್ತು ಒಂದು ಗುಡ್ ನ್ಯೂಸ್ ಆಗಿರುವಂಥ ಒಂದು ಟಿಪ್ಸ್ಗಳನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಒಂದು ಹೊಸ ಅಪ್ಡೇಟ್ಸ್ಗಳನ್ನ ವಾಟ್ಸಪ್ನಲ್ಲಿ ಈ 2022ರಲ್ಲಿ ಬಿಟ್ಟಿದ್ದಾರೆ. ಅದರಿಂದಾಗಿ ಆ ಒಂದು ಗುಡ್ ನ್ಯೂಸ್, ಆ ಒಂದು ಸೂಪರ್ ಆಗಿರುವಂಥ ಒಂದು ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ತಿಳಿಸ್ಕೊಡೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ವಾಟ್ಸಪ್ನ ಓಪನ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ವಾಟ್ಸಪ್ನ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ಬಂದಿರೋದು ಮೊದಲನೇ ಫ್ಯೂಚರ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಚಾಟ್ ಮಾಡ್ತಾ ಇರ್ತೀರಿ. ಚಾಟ್ ಮಾಡಬೇಕಾದ್ರೆ ಅಲ್ಲಿ ರಿಯಾಕ್ಷನ್ ನೀವು ಕಳಿಸ್ತಾ ಬರ್ತೀರಾ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಈ ರೀತಿಯ ಒಂದು ಲೈಕ್ ಇರುವಂಥ ಒಂದು ಸಿಂಬಲ್ ಬರ್ತಾ ಹೋಗುತ್ತೆ. ಲೈಕ್ ಬೇಡ ಅಂತಂದರೆ ನಿಮಗೆ ಸುಮಾರು ಇಮೋಜಸ್ಗಳು ನಿಮಗೆ ಶೋ ಆಗ್ತಾ ಬರುತ್ತೆ. ಬೇಕು ಅಂದರೆ ಕೂಡ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹ್ಯಾಡ್ ಕೂಡ ಮಾಡ್ಕೋಬೋದು ಇಮೋಜಸ್ಗಳನ್ನ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಇಲ್ಲಿ ಏನಾದರೂ ಬೇಕಾದ್ರೆ ಕಳಿಸ್ಬೋದು. ಬೇಡ ಅಂದರೆ ರಿಮೂವ್ ಮಾಡೋದು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದ್ಸಲ ಇಲ್ಲಿ ಟ್ಯಾಪ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಇದು ಮೊದಲನೇ ಟಿಪ್ಸು. ಓಕೆನಾ ಫ್ರೆಂಡ್ಸ್, ಮತ್ತು ಎರಡನೇ ಟಿಪ್ಸ್ ಬಂದುಬಿಟ್ಟು ನಿಮ್ಮ ಸ್ಟೇಟಸ್ಸು. ಓಕೆನಾ ಫ್ರೆಂಡ್ಸ್, ಇದನ್ನ ಸ್ಟೇಟಸ್ನ ನೀವು ಓಪನ್ ಮಾಡ್ಕೊಳ್ತೀರಾ. ಓಕೆನಾ ಫ್ರೆಂಡ್ಸ್, ನಿಮಗೆ ಸ್ಟೇಟಸ್ಸು ನಿಮ್ಮ ಒಂದು ಸ್ಟೇಟಸ್ ಯಾರಿಗೆಲ್ಲ ಹೋಗಬೇಕು ಅವ್ರಿಗೆ ಮಾತ್ರ ನೀವು ಸೆಂಡ್ ಮಾಡ್ಕೋಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಮೇಲೆ ಓಪನ್ ಮಾಡ್ಕೊಳ್ತಾ ಬಂದರೆ, ಓಕೆನಾ ಫ್ರೆಂಡ್ಸ್, ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಇಲ್ಲಿ ಪ್ರೈವಸಿ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೋದು. ಫ್ರೆಂಡ್ಸ್, ಇಲ್ಲಿ ಸ್ಟೇಟಸ್ ಅನ್ನೋ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ 3 ರೀತಿಯಾಗಿ ನೀವು ಕಳಿಸ್ತಾ ಬರ್ಬೋದು. ಒಂದು ನಿಮ್ಮ ಒಂದು ಕಾಂಟ್ಯಾಕ್ಟ್ ಅವ್ರಿಗೆ ಮತ್ತು ಯಾರಿಗೆಲ್ಲ ಕಳಿಸ್ಬಾರ್ದು ಯಾರಿಗೆಲ್ಲ ಹೋಗಬೇಕು. ಓಕೆ ಫ್ರೆಂಡ್ಸ್, ಅವ್ರಿಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಎರಡನೇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಬಂದರೆ ಯಾರಿಗೆಲ್ಲ ಹೋಗಬೇಕು ಅವ್ರಿಗೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. ಯಾರಿಗೆ ಹೋಗಬಾರ್ದು ಅಂದ್ಕೊಂಡಿರ್ತೀರಿ ಅವ್ರಿಗೆ ನೀವು ಸೆಲೆಕ್ಟ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಸ್ಟೇಟಸ್ ಹೋಗೋದಿಲ್ಲ. ಈಗ ನಾನು ಓನ್ಲಿ ಶೇರ್ ಬಿದ್ದು ಕೊಟ್ಟು ಬ್ಯಾಕ್ನ ಹೊಡೆದಿರ್ತೀನಿ. ಓಕೆನಾ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಒಂದು ಸಣ್ಣ ಕಾಲ್ ಡಿಸ್ಟರ್ಬ್ ಮಾಡಿಬಿಡ್ತು. ಸ್ಕಿಪ್ ಆಗೋದಕ್ಕೆ ಯಾರು ಕೂಡ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ. ಮತ್ತು ಇದು ಬಂದುಬಿಟ್ಟು ಎರಡನೇ ಅಪ್ಡೇಟ್ಸು. ಓಕೆನಾ ಫ್ರೆಂಡ್ಸ್, ಇದು ಮೊದಲೇ ಆಲ್ರೆಡಿ ಇರುತ್ತೆ. ಓಕೆ, ಬಟ್ ತಿಳ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇರೋದು ಅಷ್ಟೇ. ಇದು ಬಂದು 2 ಅಪ್ಡೇಟ್ಸು. ಮತ್ತು ಹಾಗೆ ಬ್ಯಾಕ್ಗೆ ಬನ್ನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಫೈಲ್ ಫೋಟೋನ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾರಿಗೆಲ್ಲ ಬೇಕು ಯಾರಿಗೆಲ್ಲ ಹೋಗ್ಬಾರ್ದು ಅನ್ನೋದು ಕೂಡ ಇದೇ ರೀತಿ ನೀವು ಕೊಡ್ತಾ ಬರ್ಬೋದು. ಬೇಡ ಅಂದರೆ ಇಲ್ಲಿ ನೋ ಬಿಡಿ ಕೊಟ್ಕೊಂಡ್ರೆ ಓಕೆನಾ ಫ್ರೆಂಡ್ಸ್, ಯಾರೂ ಕೂಡ ತೋರಿಸೋದಿಲ್ಲ. ಬರೀ ನಿಮಗೆ ಒಂದು ಬ್ಲ್ಯಾಕ್ ಮಾರ್ಕ್ ಹೇಗೆ ತೋರಿಸ್ತಾ ಬರುತ್ತೆ. ಇದೊಂದು ಬಂದುಬಿಟ್ಟು ಎರಡನೇ ಅಪ್ಡೇಟ್ಗೆ ಸೇರಿಕೊಳ್ಳುತ್ತೆ. ಮತ್ತು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಬ್ಯಾಕ್ಗೆ ಬರ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೀವು ಬ್ಲ್ಯಾಕ್ ಲಿಸ್ಟ್ ಕಾಂಟ್ಯಾಕ್ಟ್ನು ಕೂಡ ನೀವು ಇಲ್ಲಿ ಅನ್ಬ್ಲಾಕ್ ಕೂಡ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್, ಬೇಕು ಆಮೇಲೆ ನೋಡ್ತಾ ಕೆಳಗಡೆ ಬಂದರೆ ಫಿಂಗರ್ ಪ್ರಿಂಟ್ಸ್ ಲಾಕ್ ಕೂಡ ನೀವು ಸೆಟ್ ಮಾಡ್ಕೊಳ್ತಾ ಬರ್ಬೋದು. ಹಾಗೆ ಬ್ಯಾಕ್ಗೆ ಬನ್ನಿ. ಫ್ರೆಂಡ್ಸ್, ಇನ್ನು ಬಂದು 3ನೇ ಅಪ್ಡೇಟು. ಇದೊಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಟೋರೇಜ್ ಆ್ಯಂಡ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮೊಬೈಲ್ ಅಪ್ಲೋಡ್ ಕ್ವಾಲಿಟಿ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಲಾಸ್ಟ್ ಒಂದು ಸ್ಟೋರೇಜ್ ಬಂದುಬಿಟ್ಟು ಅದರಲ್ಲಿ ಏನಪ್ಪ ಅಂತ ಅಂದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹಾಕುವಂಥ ಸ್ಟೇಟಸ್ ಅಥವಾ ಯಾರ್ಯಾರು ಕಳಿಸುವಂಥ ಒಂದು ಫೋಟೋಸ್ಗಳು ನಿಮಗೆ ಕ್ವಾಲಿಟಿಲಿ ಬೇಕು ಅಂತಂದರೆ ಇಲ್ಲಿ ಬೆಸ್ಟ್ ಕ್ವಾಲಿಟಿಗೆ ನೀವು ಕೊಟ್ಕೋಬೇಕಾಗುತ್ತೆ. ಇಲ್ಲಿ ಆಟೋ ರೆಕಮೆಂಡೆಡ್ ಅಂತ ಇರುತ್ತೆ. ಇಲ್ಲಿ ಬೆಸ್ಟ್ ಕ್ವಾಲಿಟಿ ಕೊಟ್ಕೊಂಡ್ರೆ ನಿಮ್ಮೊಂದು ಕಳಿಸುವಂಥ ಒಂದು ಫೋಟೋಸ್ಗಳೇ ಆಗಲಿ ನೀವು ಸ್ಟೇಟಸ್ಗೆ ಅಪ್ಲೋಡ್ ಮಾಡುವಂಥ ಒಂದು ಫೋಟೋಸ್ಗಳೇ ತುಂಬ ಕ್ವಾಲಿಟಿಯಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಹಾಗೆ ಬ್ಯಾಕ್ಗೆ ಬನ್ನಿ. ಇನ್ನೊಂದು 4ನೇ ಅಪ್ಡೇಟ್ಸ್ ಬಂದುಬಿಟ್ಟು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು FM ವಾಟ್ಸಪ್ ಅಂತ ನನಗೆ ಒಂದು ಮೂಲೆಯಲ್ಲಿ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಓಕೆನಾ ಫ್ರೆಂಡ್ಸ್, ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲಾಕ್ ಕೇಳುತ್ತೆ. ಏನಿದು ಲಾಕ್ ಅಂತ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಓಕೆನಾ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾರಿಗೆಲ್ಲ ಒಂದು ಪ್ರೈವೇಟಾಗಿ ಮಾಡಿಕೊಂಡು ಒಂದು ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಅಂದರೆ ಚಾಟಿಂಗ್ ಮಾಡಬೇಕು ಅಂದ್ಕೊಳ್ತೀರಾ, ಅದನ್ನು ನೀವು ಯಾರಿಗೆ ಪ್ರೈವೇಟಾಗಿ ಮಾಡಬೇಕು ಅಂತ ತಿಳ್ಕೊಳ್ತೀರಾ ಅವ್ರನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಹೈಡ್ ಚಾಟ್ ಅಂತ ನಿಮಗೆ ಸಿಗ್ತಾ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮೊಂದು ಫಿಂಗರ್ ಪ್ರಿಂಟ್ನಲ್ಲಿ ಸೆಲೆಕ್ಟ್ ಮಾಡ್ತಾ ಬಂದರೆ ಇಲ್ಲಿ ಅವರು ಮಾಯ ಆಗ್ತಾರೆ. ಬಟ್ ಇಲ್ಲಿ ಒಂದು ಸೀಕ್ರೆಟಾಗಿ ಅವರು
ನಿಮ್ಮ ಒಂದು ವಾಟ್ಸಪ್ನಲ್ಲಿ ಸಿಗ್ತಾ ಬರ್ತಾರೆ. ಬೇಡ ಅಂದರೆ ಇಲ್ಲಿ ಮತ್ತೆ ಅವ್ರನ್ನ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಹನ್ನೆರಡು ಚಾಟ್ ಅಂತ ಕಾಣಿಸುತ್ತೆ. 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ತಮ್ಮನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು 12 ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ಸ್ಗಳು ತುಂಬಾ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್, ಕೊನೆಯ ಅಪ್ಡೇಟ್ಸ್ ಬಂದುಬಿಟ್ಟು ನಿಮ್ಮ ಒಂದು ವಾಟ್ಸಪ್ ಹಿಸ್ಟ್ರಿ ಏನಿದೆ. ಓಕೆನಾ ಫ್ರೆಂಡ್ಸ್, ಅವರೊಂದು ಫುಲ್ ಡೀಟೇಲ್ಸ್ ಡಿಲೀಟ್ ಮಾಡಿರುವಂಥ ಒಂದು ವಾಟ್ಸಪ್ ಹಿಸ್ಟ್ರಿ ಫುಲ್ ಡೀಟೇಲ್ಸ್ ಕೂಡ ನೀವು ತಗೋಬೋದು. ಹೇಗೆ ಅಂತಂದರೆ, ಇವಾಗ ಇಲ್ಲಿ ಅಜಿತ್ ಅನ್ನೋ ಒಂದು ಒಂದು ಕಾಂಟ್ಯಾಕ್ಟ್ ಕಾಣಿಸ್ತಿರ್ಬೋದು. ಅವ್ರನ್ನ ಹೇಗೆ ಅವರ ಒಂದು ಕಾಂಟ್ಯಾಕ್ಟ್ ತಗೊಳ್ಳೋದು ಅಂತಂದರೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಪ್ರೈವಸಿ ಅನ್ನೋ ಒಂದು ಆಪ್ಷನ್ ನಿಮಗೆ ಸೆಕ್ಯೂರಿಟಿ ಅನ್ನೊಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗೆ ಬ್ಯಾಕ್ ಬನ್ನಿ. ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಚಾರ್ಟ್ ಬ್ಯಾಕಪ್ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಓಕೆನಾ ಫ್ರೆಂಡ್ಸ್, ಚಾರ್ಟ್ ಎಲ್ಲ ನಿಮಗೆ ಬ್ಯಾಕಪ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಡಿಲೀಟ್ ಆಗಿರೋ ಒಂದು ಪ್ರತಿಯೊಂದು ಚಾರ್ಟು ಕೂಡ ನಿಮಗೆ ಬ್ಯಾಕಪ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇದಾದ ನಂತರ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಚಾರ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪರ್ಟ್ ಚಾರ್ಟ್ ಅಂತ ಕಾಣಿಸ್ತಾ ಇರ್ಬೋದು. ಯಾರ ಒಂದು ಚಾರ್ಟ್ ಹಿಸ್ಟ್ರಿ ನಿಮ್ಗೆ ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ವಿತೌಟ್ ಮೀಡಿಯಾ ಅಂತ ಕೊಡಿ. ಇಲ್ಲಿ ಇನ್ಕ್ಲೂಡ್ ಮೀಡಿಯಾ ಅಂತ ಕ್ಲಿಕ್ ಮಾಡ್ಕೊಳ್ತಾ ಬನ್ನಿ. ಓಕೆನಾ ಫ್ರೆಂಡ್ಸ್, ಅವರ ಒಂದು ಚಾರ್ಟ್ ಹಿಸ್ಟ್ರಿ ನಿಮಗೆ ಸಿಗ್ತಾ ಬರುತ್ತೆ. ಶೇರ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಹಿಸ್ಟ್ರಿ ನಿಮಗೆ ಬರ್ತಾ ಹೋಗುತ್ತೆ. ಬೇಕು ಅಂದರೆ ನಿಮಗೆ ಡೌಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಟ್ರೂ ಒಂದಿದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಇದೇ ರೀತಿ ಹೆಚ್ಚು ಟೆಕ್ನಾಲಜಿ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕೊನೆ ಮಾಡ್ತೀನಿ. ಲವ್ ಯು ಆಲ್, ಟೇಕ್